Sandhya vlogs. So how is the Josh? ವೇಟ್ ಮಾಡ್ತಾ ಇದೀವಿ ಬಟ್ ಸಂಜಯ್ ಇಸ್ ನಾಟ್ ಹಿಯರ್. ಒಂದು ಪಪ್ಪಿ ಕೊಡು. ಹೂ ಅನ್ಬಿಡ್ಮ ಒಂದ್ ಹುಡುಗನ್ ಕರ್ಕೊಂಡ್ ಬರ್ತೀನಿ ನಂಗೂ ಮದ್ವೆ ಮಾಡಿ ಕಳ್ಸ್ಬಿಡ್ಮ ನಂಗೇನ್ ಸಾಕಾಗಲ್ಲ ವಯಸ್ಸು. ನಾನು ಬಂದಿದ್ದು ಚೋಟ್ರಿಗೆ ಬಂದ್ವ ತೇಜ. ನಿಜ ಹೇಳ್ತಾರಮ್ಮ. ಆಯ್ತಮ್ಮ ಮಾಡಕ್ ಕೇಳಮ್ಮ ನಿಮ್ಮ ಅಮ್ಮನ್ಗೆ. ಕ್ಯೂ ಇಲ್ಲಿದೆ ಗೈಸ್, ಇಲ್ಲಿ ಜನ ಯಾರಾದ್ರೂ ಕಮಿಟ್ ಆಗ್ಬೇಕಂತ ಇದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಸಂಧ್ಯಾ. ಯಾಕಂದ್ರೆ ಫೋಟೋ ಶೂಟ್ ಬಂದಾಗ ಸ್ವಲ್ಪ ವೈಬ್ ಚೇಂಜ್ ಆಗ್ಬಿಡುತ್ತೆ ಹೇಳ್ದು. ಯಾವ್ದೋ ಒಂದು ಗ್ಯಾಂಗ್ ಸ್ಕೂಟಿ ಇಬ್ರು ಅವ್ರು ನಾನು ಹೋಗ್ತಾ ಇರ್ಬೇಕಾದ್ರೆ ಮಾಸ್ಕ್ ಹಾಕೊಂಡಿದ್ದೆ. ನಾನು ಯಾವ ಗಾಡಿ ಪಾಸ್ ಆಯ್ತು ಅವ್ನು ನನ್ನೇ ಫಾಲೋ ಮಾಡ್ಕೊಂಡು ಬರೋ ಆಯ್ತು ಗೈಸ್. ಮತ್ತೆ ಈ ಕಡೆ ನಾನು ಈ ತರ ರೆಡಿ ಆಗಿನಿ, ಒಂದು ವೈಟ್ ಶರ್ಟ್ ಮತ್ತೆ ಬ್ಲೂ ಜೀನ್ಸ್ ಹಾಕೊಂಡು, ಅಮ್ಮ ಸೀರೆ ಎಲ್ಲ ಉಟ್ಕೊಂಡು ಒಳ್ಳೆ ಮಿಂಚ್ತಾ ಐತೆ. ಯಾರು ಹಾಕಬೇಕಾ ಒಮ್ಮೆ? ಇಲ್ಲ ಸೂಪರ್ ಆಗಿ ಕಾಣಿಸ್ತಾ ಸೂಪರ್. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ ಬಟ್ ತಕ್ಕದ್ ಗೋಳಿಕತಾರೆ ನಮ್ಮನ್ನ. ಯಾರಾದ್ರೂ ಹಿಂಗ್ ಮಾಡಿದ್ರ ನಿಂಗೆ? ಅಯ್ಯೋ ಮಾಡ್ತಿರ್ತಾರೆ. ಯಾರಮ್ಮ ಮಾಡ್ತಾರೆ ನಿಂಗೆ? ಹೇಳ್ತೀನಿ ನಡೆಯೋ ಆಮೇಲೆ. ಅಮ್ಮನ ರೆಡಿ ಆಗ್ಬೇಕಂತೆ, ಫುಲ್ ಬಿಸಿ. ಮತ್ತೆ ನಮ್ಮ ಅಣ್ಣ ನೋಡಕ್ ಹೆಂಗ್ ರೆಡಿ. ಏ ಬಟ್ಟೆ ಚೇಂಜ್ ಮಾಡ್ಬಿಟ್ಟ ಗೈಸ್ ಆಗ್ಲೇ. ಗೈಸ್ ಸಂಧ್ಯಾ ರೆಡಿ ಆಗಿಲ್ಲ ಇನ್ನು. ಬೇಗ ರೆಡಿ ಆಗು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇವಾಗ ನಾವು ನಿಮ್ ಮನೆಗ್ ಬರಕ್ಕಾಗಲ್ಲ, ಬೇಗ ರೆಡಿ ಆಗಿ ಹಿಂಗೆ ಹೋಗ್ಬೇಕು. ಗೈಸ್ ನಾನೊಂದ್ ಬಟ್ಟೆ ಹಾಕೊಂಡಿದ್ದೆ ಮಮ್ಮಿಗೆ, ಅದು ಯಾಕೋ ಸೂಟ್ ಆಗ್ತಾ ಇರಲಿಲ್ಲ, ಅದಕ್ಕೆ ಹಾಕೊಂಡ್ರೆ ಫುಲ್ ಫಾರ್ಮಲ್ ಆಗಿ ಕಾಣಿಸ್ಬೇಕು ಅಂದ್ಬಿಟ್ಟು ಈ ವೈಟ್ ಶರ್ಟ್ ಹಾಕೊಟ್ಟು ಬಂದಿದ್ದಾರೆ. ಅಂಡ್ ಟೈಮ್ ಕೂಡ ಆಗ್ತಿದೆ, ಹೋಗ್ಬೇಕು. ಇವಾಗ ಸಂಜೆ ಏನ್ ಮಾಡ್ತಾಳೋ ಗೊತ್ತಿಲ್ಲ. ಸಂಧ್ಯಾ ಸಂಧ್ಯಾ ಸಂಧ್ಯಾ. So guys, ಎಲ್ಲರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಂಧ್ಯಾ ವ್ಲಾಗ್ಸ್. So how is the Josh? ಗೈಸ್ ಏನ್ ಗೊತ್ತಾ, ನನ್ಗೊಂದು ವಿಚಿತ್ರವಾದ ಕಾಯಿಲೆ ಇದೆ ಗೈಸ್. ನಂಗೆ ಏನಾದ್ರು ತುಂಬಾ ಬೇಜಾರಾದಾಗ ನೆಕ್ಸ್ಟ್ ಮೂಮೆಂಟು ನಾನು ಎವ್ರಿ ಖುಷಿಯಾಗಿರ್ತೀನಿ. ಇದು ಯಾವ ಡಿಸೀಸ್ ಅಂತ ಗೊತ್ತಿಲ್ಲ ನನಗೆ. ಇಲ್ಲೊಬ್ಬವನೇ ನನಗೆ ಹಿಂಸೆ ಕೊಡಕ್ಕೆ. ಹೋಗೆ ಆ ಕಡೆ ಬಂಗಾರಿ 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 ಯಾರೇ ನೀ ಬುಲ್ಬುಲ್ ನೋಡಿ ಅವಳು ಬರ್ತಾಳೆ ಹಂಗೆ. ಅವಳು ಅವಳಿಂದ ಕುತ್ಕೊಂಡು ಜೋಜೋಲಲ್ಲಿ ಆಡ್ತಾವಳೆ. ಲಕ್ಷ್ಮವ್ವ ಮದ್ವೆಗೆ ಹೋಗ್ತಾ ಇದೀನಿ, ಒಂದು ಹುಡುಗನ್ ಕರ್ಕೊಂಡ್ ಬರ್ಲಾ? ಓ ನೀನು ಅಲ್ಲಿ ನಾಗರಾವೆಲ್ಲ ಬಿಡಿಸ್ಬೇಡ ನೀನು. ಹೇಳು, ಒಂದು ಹುಡುಗನ್ ಕರ್ಕೊಂಡ್ ಬರ್ಲಾ? ನೀನ್ ಏನ್ ಕರ್ಕೊಂಡ್ ಬರ್ಬೋದು, ನಾನು ಕರ್ಕೊಂಡ್ ಬರ್ತೀನಿ. ಹುಷಾರು ಹೋಗ್ಬಿಟ್ಟು ಹುಷಾರು. ಗೈಸ್ ಇವಾಗ ಸಂಜೆ ಈ ಕಡೆ ಬಂದು ಪಿಕಪ್ ಮಾಡ್ಕೋಬೇಕು. ಈ ಸ್ಪಾಟಿಗೆ ಬಂದು ನಾವು ವೇಟ್ ಮಾಡ್ತಾ ಇದೀವಿ ಬಟ್ ಸಂಜೆ ಇಸ್ ನಾಟ್ ಹಿಯರ್. ಅವಳು ಅದು ಎಷ್ಟು ಲೇಟ್ ಮಾಡಿಲ್ಲ, ನನಗೆ ಲೇಟು ಅಂತೇಳಿ. ಸಂಜೆ ಇಸ್ ಆಕ್ಚುಲಿ ಬಿಗ್ ಲೇಟ್ ದೆನ್ ಮೀ. ಲೇಟ್ ನೋಡು, ಈ ಕಾರ್ ಸೈಡ್ಗೆ ಹಾಕಿದ್ದೀನಿ, ಬರ್ಲಿ ಪಿಕಪ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ನೋಡು ಕಾಲ್ ಕೂಡ ರಿಸೀವ್ ಮಾಡ್ತಾ ಇಲ್ಲ ಗೈಸ್, ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ನೀನ್ ಫಸ್ಟ್ ಹೇಳ ಹೂ ಅನ್ಬಿಡ್ಮ, ಒಂದ್ ಹುಡುಗನ್ ಕರ್ಕೊಂಡ್ ಬರ್ತೀನಿ ನಂಗೂ ಮದ್ವೆ ಮಾಡಿ ಕಳ್ಸ್ಬಿಡ್ಮ ನಂಗೇನ್ ಸಾಕಾಗಲ್ಲ ವಯಸ್ಸು. ಹಂಗಂತ ಹೇಳಿದ್ರೆ ಮದ್ವೆ ಮಾಡ್ಬಿಡ್ತೀನಿ ನೋಡ್. ನಾನು ಮಾಡ್ ಕಳ್ಸಮ್ಮ, ನಂಗೆ ಸಾಕಾಗೋಯ್ತು ನಿನ್ ಮುಖ ನೋಡ್ ಎಷ್ಟು ಅಂತ ನೋಡ್ಲಮ್ಮ. ಮಗನೆಲ್ಲ ಹೌದಾ? ಅಯ್ಯೋ ಬೇಜಾರಾಗೋಯ್ತಮ್ಮ. ಸರಿ ಇಲ್ಲ ನನ್ ಮದ್ವೆ ಆಗಲ್ಲ, ಇಷ್ಟ ಬೇಗ ಇಲ್ಲ. ಓ ಶಿಟ್ ಹೋಯ್ತಾ? ಒಂದು ಪಪ್ಪಿ ಕೊಡು. ಅಲ್ಲಿ ಎತ್ತೀನಿ ಇರ್ಮ, ಹೀಲ್ಸ್ ಹಾಕೊಂತೀನಿ. ನಮ್ಮಂತ ಕುಳ್ಳಿದಿಲ್ಲ ಹೀಲ್ಸ್. 2000 years later. ಓಕೆ ಗೈಸ್, ಇವಾಗ ಫೈನಲಿ ನಾವು ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ಮೇಲೆ ಇಲ್ಲೆಲ್ಲ ಇದ್ದಾಳೆ. ಎಲ್ಲ ಇಲ್ಲಿ ಎಷ್ಟು ಇಲ್ಲ ಕಾಣಿಸ್ತಾ ಇದ್ದು, ಇವಾಗ ಮಾಯ ಆಗುತ್ತೆ. ಇಲ್ಲ ಗಾಡಿ ಆಗೋಕ್ಕೆಲ್ಲ ಹೇಳಿದ್ನಲ್ಲ. ಹಾಂ ಅಲ್ಲಿದ್ದಾಳೆ. ಎಷ್ಟೊತ್ತು ಬರೋಕ್ಕೆ? ಹಾಂ ಸೆನ್ಸ್ ಇಲ್ಲ, ಸಿವಿಕ್ ಸೆನ್ಸ್ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ, ಯಾವ ಸೆನ್ಸ್ ಇಲ್ಲ ನಿಂಗೆ. ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ, ನೀವು ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ. ಈ ಥರ ಕೇಳಿದ್ರೆ ಅದನ್ನು ಡೈಲಾಗ್ ಕೊಟ್ಬಿಡ್ತಾಳೆ. ಕಾಮನ್ ಮಮ್ಮಿ ಒಂದು 2 ವರ್ಡ್ ಬರಲಿ. ಏನು ಬರಲ್ಲ. ಸಿಕ್ಕಾಪಟ್ಟೆ ಲೇಟ್ ಮಾಡಿದ್ದೀರಾ. ನೀವಿಬ್ರು ತಗೋದು ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು. ಅವನು ಗಾಡಿ ನಿಲ್ಸಿ ಬರೋಕ್ಕೆ ಕಂಟೆಂಟ್ ಮಾಡ್ತಿದ್ದೆ ನಾವು ಹೋಗಿ. ಇಲ್ಲ ಮ್ಯಾಮ್, ಅವಳು ಗಾಡಿ ನಿಲ್ಸಕ್ ಬಂದಿಲ್ಲ ಕರೆಕ್ಟಾಗಿ, ನಾನು ಕರೆಕ್ಟಾಗಿ ನಿಲ್ಸ್ಬಿಟ್ಟು ಬರ್ತಾ ಇದ್ದೆ. ತೇಜ ನಾವು ಬಂದಿದ್ದು ಚೋಟ್ರಿಗೆ ಬಂದ್ವ ತೇಜ. ಅಯ್ಯಯ್ಯೋ ಅದೇ ಚೋಟ್ರಿನೇ, ನೀನೇ ಚೋಟ್ರಿ ಅನ್ಕೊಂಡೆ. ಸ್ಟ್ರೇಂಜರ್ ಮದ್ವೆ ಕ್ರಾಶಿಂಗ್ ಅಂತ ಮಾಡಿದ್ವಿ ಅಲ್ವಾ, ಅವಾಗ ಇದೇ ಚೋಟ್ರಿಗೆ ಬಂದಿದ್ವಿ ಗೈಸ್. ನೆನಪು ಇದು, ಪರವಾಗಿಲ್ಲ. ಮೆಮೊರಿ ಐತೆ ಗೈಸ್, ಸಂಜಿಂಗ್ ಮೆಮೊರಿ ಇದೆ. ಇಲ್ಲ ಅನ್ಕೊಂಡಿದ್ದೆ, ಪರವಾಗಿಲ್ಲ. ನೋಡ್ ನಾನು ಆಚೆ ಬರೀ ಲೈಟ್ ನೋಡ್ಕೊಂಡು ಹಿಡಿದೆ ತೇಜ. ಹೌದು ಸಂಜೆ, ನೀನ್ ಲೈಟ್ ನೋಟೆ ಎಲ್ಲ ಕಂಡು ಹಿಡಿತೀಯ. ಹೆಂಗೈತೆ ಹೆಂಗೈತೆ ಲುಕ್ಕು?
ವಿಡಿಯೋ ಅಂತ ಇಷ್ಟು ಬೇಗ ಕೇಳ್ತಾವಳೆ. ಹೆಂಗೈತೆ ಲುಕ್ಕು? ತೇಜ ಇದೊಂದು ಕೊಡು ತೇಜ. ನಿನ್ ವೃಂದಲ್ಲೇ ಬರಲ್ಲ ಸಂಜೆ ಅದು, ತೇಜ, ನೀನ್ ಬರಲ್ಲ ಸಂಜೆ ಅದು. ಜೀವನಕ್ಕೆ ಒಂದು ಕೊಟ್ಟಿದ್ರೆ ಅದನ್ನು ಕಿತ್ಕೋತಾಳಪ್ಪ. ಇವಾಗ ಅಣ್ಣ ಕಾರ್ ಪಾರ್ಕ್ ಮಾಡ್ಬಿಟ್ಟು ನಮ್ಮನ್ನ ಜಾಯ್ನ್ ಆಯ್ತಾನೆ. ಮಮ್ಮಿ ನಾವು ಹೋಗೋದಾ ವೆಯ್ಟ್ ಮಾಡೋದಾ? ಈ ಕಡೆ ಬಂದು ಗಾಡಿ ಬಂದು ಇವಳ ಈ ಜಾಗನೆಲ್ಲ ಇವಳು ತೋರಿಸ್ತಾಳೆ ಇವತ್ತು ಏನೈತೆ ಎತ್ತೈತೆ ಅಂದ್ಬಿಟ್ಟು. ಇದನ್ನ ಟೂರ್ ಮಾಡ್ತಾ ಇದೀನ. ಅದಲ್ಲ ತಮ್ಮ, ನಮ್ಮ ಅವ್ವ ಎಲ್ಲ ಐತೆ. ಏನಂತ ಗೊತ್ತಾ, ಬರ್ಬೇಕಾದ್ರೆ ಒಂದ್ ಹುಡ್ಗನ್ ನೋಡ್ಕೊಂಬ ಅಂತ, ರೆಡಿ ಮಾಡ್ಕೊಂಬ ಅಂತ. ಹೆಂಗಿರು ನೀ ಮತ್ತೇನ್ ಕರ್ಕೊಂಡ್ ಹೋಗ್ತಿದ್ಯಾ, ಒಂದ್ ಹುಡ್ಗನ್ ರೆಡಿ ಮಾಡುತ್ತಾಳೆ, ಹೋಗು ಅಂತ ಕಳ್ಸೈತೆ. ಆಗ್ತೀಯಾ ಅಂತ ಅನ್ಕೊಂಡೆ. ನಮ್ಮಮ್ಮ ಹಿಂಗ್ ಹೇಳೈತೆ. ನೀನ್ ನನಗೆ ಶಾಕ್ ಬರೋ ತರ ಹೇಳು ಯಾವಾಗ್ಲೂ. ಲೂಸ್ ಇದ್ದ ಇನ್ ಸ್ವಲ್ಪ ನಾನ್ ನಿಜ ಹೇಳ್ತಾ ಇರೋದಮ್ಮ. ಆಯ್ತಮ್ಮ ಮಾಡಕ್ ಕೇಳಮ್ಮ ನಿಮ್ಮ ಅಮ್ಮನ್ಗೆ. ನಾನ್ ನೋಡೋ ಹುಡುಗ ನಿಮ್ಮ ಅಮ್ಮನ್ಗೆ ಇಷ್ಟ ಆಗಲ್ಲ. ಗೈಸ್ ಸಂಜೆ ಎಂತ ಬಟ್ಟೆ ಹಾಕೊಂಡ್ ಬರ್ತಾಳೆ ಅಂದ್ರೆ ಯಾರು ನೋಡ್ತಾ ಅಣ್ಣ ಏನು ಫುಲ್ ಗೋಲ್ಡ್ ಹಾಕೊಂಡ್ ಪಳ ಪಳ ಮಿಂಚಿಂಗು. ಏನೋ ಬೈಕಂತ ಇರೋದು ನನ್ ಬಗ್ಗೆ. ಅವ್ನ್ ಬೈಯ ಅವ್ನ್ ಕಾರ್ ಬಗ್ಗೆ ಮಾತಾಡ್ತಿರ್ತೀನಿ. ಅವ್ನ್ಗೆ ನಿಂತರ ಅನ್ಕೊಂಡಿದ್ಯಾ? ಓ ಫೋಟೋ ಶೂಟ್ಗೆ ಒಳ್ಳೆ ಜಾಗ ಅದೇ ಸಂಧ್ಯಾ. ಹೊಸ ಪೋಸ್ಟ್ ಸಂಧ್ಯಾ, ನಿಂಗೆ ಹೊಸ ಪೋಸ್ಟ್ ಹಾಕಕ್ ಒಂದೊಳ್ಳೆ ಜಾಗ ಸಿಕ್ತು ನೋಡಿ. ಅದೇ ನನ್ ಜೊತೆ ಇರೋದಮ್ಮ, ನೀನ್ ಹೋಗ್ಬೇಡ ಅವನ್ ಜೊತೆ. ಸಂಧ್ಯಾ ಶಾಕ್ ಆಗೋದ್ಲು ಗೈಸ್. ಆ ಕಡೆ ಕ್ಯೂ ನೋಡ್ಬಿಟ್ಟು ಜಸ್ಟ್ ಫೋಟೋ ಇಟ್ಕೊಂಡು ಹೋಗಕ್ಕೆ. ಕ್ಯೂ ಅಲ್ಲಿ ನೋಡಿ ಗೈಸ್, ಇಲ್ಲಿರೋದು ಆಯ್ತಾ? ಕ್ಯೂ ಇಲ್ಲಿದೆ ಗೈಸ್, ಇಲ್ಲಿ. ಇಲ್ಲಿವರೆಗೂ ಐತಾ? ಇಲ್ಲಿಂದ ಅಲ್ಲಿವರೆಗುನಾ? ನನ್ನ ಫ್ರೆಂಡ್ ಹೇಳ್ತಾ ಇದ್ದ ಮಚ್ಚ 11 ಗಂಟೆವರೆಗೂ ಜೊತೆಲೇ ಇರ್ಬೇಕು ಅಂತ. ಅವ್ನು ಇದರಿಂದ ಹೇಳ್ತಾನೆ ಅಂತ ಇವಾಗ ಗೊತ್ತಾಗ್ತೈತೆ ನಮ್ಗೆ. ಜನ ಜಾಸ್ತಿ ಇದಾರೆ. ತೇಜ ಇದೇ ತರ ಇರುತ್ತೆ ತೇಜ. ನನ್ ಮದ್ವೆಳು ನಿನ್ ಮದ್ವೆ ಇದಕ್ಕಿಂತ ಇರ್ತದೆ ಸಂಜೆ. ನಿನ್ಗೆ ಒಂಥರ ನಿನ್ಗೆ ಶಟರ್ ಫೋಟೋಗ್ರಾಫರ್ ಇಟ್ಕೋಬೇಕು. ಕಿಚಿಕ್ ಓಡು ಕಳಿಸ್ತಾನೆ ನೋಡಿ ಗೈಸ್. ಒಂದು ರೆಗ್ಯುಲರ್ ಕಪ್ಗೆ ಔಟರ್ ಕೋಟಿಂಗ್ ಮಾಡಿರೋದಕ್ಕೆ ಇದ್ರ ವ್ಯಾಲ್ಯೂನೇ ಚೇಂಜ್ ಆಗೋಯ್ತು. ಹಾ ಕರೆಕ್ಟ್. ನೀನ್ ವ್ಯಾಲ್ಯೂನು ಚೇಂಜ್ ಆಗೋಯ್ತು. ಚೀಪ್ ಲಿಕ್ಕರ್ ಗೈಸ್. ನಮ್ಮ ಎನರ್ಜಿ ಇನ್ವೆಸ್ಟ್ ಮಾಡಿ ಒಂದಷ್ಟು ಟೈಮ್ನ ನಿಂತ್ಕೊಂಡಕ್ಕೆ ಅಂತ ಬಳಸೋದಕ್ಕೆ ಮುಂಚೆ ಎನರ್ಜಿ ಗೇನ್ ಮಾಡೋದಕ್ಕೆ ಅಂತ ಇವಾಗ ನಾವು ಫಸ್ಟು ನಾಷ್ಟ ಊಟ ಮಾಡ್ತಾ ಇದ್ವಿ, ಆಮೇಲೆ ಹೋಗ್ತಾ ಇದ್ವಿ. ಥ್ಯಾಂಕ್ ಯು. ಸೊ ಗೈಸ್, ಫಸ್ಟು ಅಲ್ಲಿ ಫೋಟೋ ಇಟ್ಕೊಳ್ಳೋಣ ಅನ್ಕೊಂಡ್ವಿ. ಲೈನ್ ನೋಡಿದ್ರಲ್ಲ, ಅಷ್ಟು ದೊಡ್ಡ ಕ್ಯೂನಲ್ಲಿ ಪೇಷನ್ಸ್ ಇಲ್ಲ ಗೈಸ್. ಸ್ವಲ್ಪ ಎನರ್ಜಿ ಬೇಕು ತಾನೆ ನಿಂತ್ಕೊಳ್ಳೋಕೆ. ಗೈಸ್ ನಾನು ಹೇಳಿದ್ನಲ್ಲ ಗೈಸ್, ನಾಳೆ ಹೇಳಿದ್ರೆ ರಿಪೀಟ್ ಮಾಡ್ತಾ ಇದ್ದಾಳಪ್ಪ. ನಾಳೆ ಹೇಳಿದ್ದೀನಿ. ಅದಕ್ಕೆ ಫಸ್ಟ್ ಊಟ ತಿನ್ನೋಣ ಅಂತ ಬಂದಿದ್ದೀವಿ. ಊಟಕ್ಕೆ ಸಂಜೀವ್ ಸೈಜ್ಗಿಂತ ದೊಡ್ಡ ಸೈಜ್ ಎಲ್ಲ ಕೊಟ್ಬಿಟ್ಟವ್ರೆ ಬಾಬಾ. ನೋಡಿ, ಇಲ್ಲಿ ನಾನು ಒಬ್ಬರಿಗೆ ಇಷ್ಟು ದೊಡ್ಡದು ಕೊಟ್ಟಿರೋದು. ಅವ್ರು 3 ಜನಕ್ಕೂ ಚಿಕ್ಕದೇ ಕೊಟ್ಟವ್ರೆ, ನನಗೆ ಮಾತ್ರ ದೊಡ್ಡದು ಕೊಟ್ಟಿರೋರೆ. ಎಲ್ಲ ಈಕ್ವಲ್ ಆಗಿ ಕೊಟ್ಟವ್ರೆ. ಸಂಜೀವ್ಗೆ ಪಾಪ ಚಿಕ್ಕವಳಾಗೋದಕ್ಕೆ ದೊಡ್ಡ ಸೈಜ್ ಐತೆ. ತೇಜ ಜ್ಞಾನ ಇರ್ಲಿ ತೇಜ. ಯಾಕೆ ತೇಜ ಹಿಂಗಾಡ್ತೀಯ ನೀನು? ನಿಮ್ಮ ಅಮ್ಮ ಕೈಲಿ ಯಾವಾಗಲೂ ಬೈಸ್ಕೊಳ್ಳೋದೇ ಆಯ್ತು ನಿಂದು. ಸೊ ಗೈಸ್, ಅದೇ ಫಸ್ಟ್ ಊಟ ತಿನ್ನೋಣ ಅಂತ ವೆರೈಟಿ ಡಿಶಸ್ ಬರ್ತಿದೆ. ಆ್ಯಂಡ್ ನಿಮ್ಗೆ ಗೊತ್ತಾ, ಇವನು ಬ್ಲಾಗಲ್ಲಿ ನಾನು ಹೇಳಿದ್ದೆ ಇವ್ನಿಗೆ ತೇಜಗೆ ಏನು ಅಂದರೆ ವೇಸ್ಟು ಬ್ಲಾಗೇ ವೇಸ್ಟು. ಎಲೆ ಮೇಲೆ ಯಾರು ಬಿಟ್ಟಿದ್ರೆ ಸರಿ ಹಾಕ್ಸ್ಕೊಂಡು ನಂಗೆ ಅದನ್ನೆಲ್ಲ ಹೇಳಿದ್ದು ಅದಲ್ವಾ? ತೇಜಾಗ ಹೇಳಿದ್ದೆ ಅವ್ನ ಬ್ಲಾಗಲ್ಲಿ ನಾನು. ಬೇಡ ಸಾರಿ ನಾನು ತೇಜಾಗೆ ಅವ್ನ ಬ್ಲಾಗಲ್ಲಿ ಹೇಳಿದ್ದೆ ರೆಸಿ ಚೌಟ್ರಿ ಕರ್ಕೊಂಬಂದಾಗ ಬೆಳಿಗ್ಗೆ ನಾನು ಈವ್ನಿಂಗ್ ಇರಬೇಕಿತ್ತು ಇಲ್ಲಿ ಅಂತ ವೆರೈಟೀಸ್ ಆಫ್ ಡಿಶಸ್ ತಿನ್ನಕ್ಕೆ. ಬಟ್ ಅವಾಗ ಆಗಿಲ್ಲ. ಇಲ್ಲ ಗೈಸ್, ಬಾಯ್ ಟಾಟಾ. ಗೈಸ್, ಒಂದು ಪ್ರಾಪರ್ ಪ್ಲಾನ್ಡ್ ಸಪ್ಲೈ ನೋಡಿ ಯಾವ ಥರ ಬಡಿಸ್ತಾ ಇದ್ದಾರೆ ಅಂದ್ಬಿಟ್ಟು. ಅವ್ರಿಗೆ ಜಾಸ್ತಿ ದೂರ ಬೇಕಾಗುತ್ತೆ ಅಂತ ಒಂದು 6 ಹೋಟೆಲ್ ಬಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಗುಡ್ ಇದೆ. ಅನ್ನ ಉಳಿಸ್ಬೋದು, ಒಂದು ಜನಕ್ಕೆ ಎಕ್ಸ್ಟ್ರಾ ಸರ್ವ್ ಮಾಡ್ಬೋದು. ಒಳ್ಳೆ ಪ್ಲ್ಯಾನ್, ಐ ಲೈಕ್ ಇಟ್. ಇವಳಿರೋದು 3 ಅಡಿ, ಇವಳಿಗೆ 6 ಅಡಿ. ನೋಡೋ ನೆಲ ಎಲ್ಲ ಒರೆಸ್ಕೊಂಡು ಹೋಯ್ತಾ ಅವಳೆ. ಗೈಸ್, ಮಿಸ್ಟರ್ ಬಬ್ಬಿ. ಹಲೋ ಡ್ಯೂಡ್, ಹೌ ಆರ್ ಯು? ಏನದು? ಇದು ನಾವು ಹೊಸದಾಗಿ ಒಂದು ಸ್ಟ್ರೀಮ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಲೈವ್ ಸ್ಟ್ರೀಮ್ ಇಲ್ಲ, ಲೈವ್ ಇಲ್ಲ, ಅವಾಗ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ. ಬೇರೆ ಮಾಡ್ತಾ ಇದ್ದೀರಾ ಗೈಸ್? ನಾನು 5th ICS ಇದ್ದಾಗ, ಅಂದರೆ ಫಸ್ಟ್ 5th ಸ್ಟ್ಯಾಂಡರ್ಡ್ ಹೋಗಿದ್ದಾಗ
ನನ್ನ ಜೊತೆಯವ್ರಿಗೂ ಇವ್ರು ಕೂಡ ಬಂದಿದ್ರು, ಮಿಸ್ಟರ್ ಬಬೀತ್ ಅಂತ. ಇವಾಗ ಫುಲ್ಲು ಬೆಳೆದ್ಬಿಟ್ಟವ್ರಪ್ಪ, ಕೈಯಲ್ಲಿ 2 ಗೋಲ್ಡು, ಕತ್ತಲೊಂದು ಚೈನ್ ಹಾಕೊಂಡು. ಮದುವೆ ಗಂಡು ಹೆಣ್ಣು ಆ ಕಡೆ ಇದ್ದಾರೆ, ನಾವು ಈ ಕಡೆ ಇಲ್ಲೇ ಪೀಸ್ ಕೂತಿದ್ದೀವಿ. ಯಾಕಂದರೆ ನಮ್ಮ ಅಣ್ಣ ಮತ್ತು ಅಮ್ಮ ಆ ಕಡೆ ನಮಗೋಸ್ಕರ ಲೈನ್ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇವಾಗ ಸಂಜೆ ಏನು ಮಾಡ್ತಾವಳೆ ಅಂತ ಗೊತ್ತಿದೆ, ಸಂಜೆ ಡ್ಯಾನ್ಸ್ ಹೆಂಗೆ ಆಡೋದು ಅಂತ ಆ ಕಡೆ ಯಾರೋ ಡ್ಯಾನ್ಸ್ ಮಾಡ್ತಾವ್ರೆ. ಆ ಕಡೆ ಲಾಸ್ಟಲ್ಲಿ ಅವರು ನೋಡ್ಬಿಟ್ಟು ಡ್ಯಾನ್ಸ್ ಹೆಂಗೆ ಆಡೋದು ಅಂತ ಕಲಿತಾ ಇದ್ದಾಳೆ ಅಲ್ವಾ ಸಂಜೆ? ಡ್ಯಾನ್ಸ್ ಆಡ್ತಾ ಇಲ್ಲ, ಅವ್ನು ಡೇಟ್ ನಿಮಗೆ ಚೆನ್ನಾಗಿ ಆಡ್ಬಿಟ್ಟೆ ಬರ್ಲಿದ್ದಲ್ಲ ನಮಗೆ. ಆಯ್ತನಾ? ಈ ಮದುವೆಗೆ ಜಸ್ಟ್ ಆ ಕಡೆ ಒಂದು ಗ್ಯಾಂಗ್ ಮೀಟ್ ಹಾಕೊಂಡು ಬಂದಿದ್ದೀವಿ. ಬರೋ ಆಯ್ ಬ್ರೋ. ಇವಾಗ ಮುಖ್ಯ ಪರ್ಸನ್ ನಾವು ಮೀಟ್ ಮಾಡಿಸ್ಬೇಕು. ಈ ಕಡೆ ಬಂದಾಗಿಂದ ಇವನೇ ಕಾಣಿಸ್ತಾ ಇರಲ್ಲ, ಇವಾಗ ಕಾಣಿಸ್ತಾವನೆ. ಯಾವ ಮಚ್ಚ ಗೈಸ್, ಈತ ಯಾರು ಅಂತ ಹೇಳಿಲ್ಲ ಅಲ್ಲ. ಈತ ಆ ಕಡೆ ಮದುವೆ ಏನು ನಡೀತಿದೆ ಆ ಮುಖ್ಯ ಗಂಡಿನ ಸ್ವಂತ ತಮ್ಮ ಲಿಖಿತ್ ಅಂತ. ಹಾಯ್ ಮಚ್ಚ. ಸರಿ ಕಣ, ಬೈ, ಸಿಗೋಣ. ಸಂಜೆನ ಮಾಡ್ತಾ ಇದ್ದೆ. ಇಲ್ಲ 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 ಅಕ್ಕ, ಇವಳು ಕೊಡೋ ಅಷ್ಟು ಇದ್ದಾಳೆ, ಕಾಣಿಸ್ತಾ ಇದ್ದಾಳೆ ಇವಳು, ಕೊಡೋ ಅಷ್ಟು ಇದ್ದಾಳ. ಥ್ಯಾಂಕ್ ಯು. ನಮಗೆ ನಾರ್ಮಲ್, ಇವಳ್ದೆ ಸ್ಪೆಷಲ್ ಕೇಸು. ತಮ್ಮಲ್ಲ ಕೊಡ್ಬಿಟ್ಟಾರೆ. ಈ ಕಡೆ ಚಾಕ್ಲೇಟ್ ಕೂಡ ಒಂದು ರೆಡಿ ಆಗೈತೆ. ಈ ಕಡೆ ಅಂತ ಏಯ್ ಅಮ್ಮ ಗೀಸ್ಕೊಳಕ್ಕೆ ಕೇಳ್ಬಿಟ್ಟು ಒಳ್ಳೊಳ್ಳೆ ನೋಡೋ ಬ್ರೋ. ಹಾಯ್ ಬ್ರಾ, 2 ಕೈ ಫುಲ್ ಬಿಸಿ ಬ್ರೋ. ಥ್ಯಾಂಕ್ ಯು. ಹಾಯ್ ಬ್ರಾ. ಥ್ಯಾಂಕ್ ಯು ಬ್ರಾ. ನಾನು ನೋಡ್ತಾ ಇರ್ತೀನಿ. ಖುಷಿ ಆಯ್ತು ಬ್ರಾ. ಮಾಡ್ತೀವಿ ಬ್ರೋ, ಡೆಫಿನೆಟ್ಲಿ. ಆಯ್ತಾ ನಿಮ್ಮದು? ಆಯ್ತು, ಅದಕ್ಕೆ ಸ್ನ್ಯಾಕ್ಸ್ ಬಂದರೆ. ಅಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ ಬ್ರೋ, ಥ್ಯಾಂಕ್ ಯು ಬ್ರಾ. ಸಿಗೋಣ. ಚಾಕ್ಲೇಟ್ ಕೇಳಿದ್ ನೀನು ತಗೊಂಡು ಸಂಜೆನೆ ವ್ಲಾಗ್ ಮಾಡಲಿ ಅಂತ ಇನಿಷಿಯೇಟ್ ಮಾಡಿ ಮನೆಯಿಂದ ವಿಡಿಯೋ ಎಲ್ಲ ಮಾಡಿಸ್ಬಿಟ್ಟು ಕರ್ಕೊಂಡು ಬಂದ್ರೆ ಇವ್ರ ಕೈಲಿ ಫೋನೇ ನಿಲ್ತಾ ಇಲ್ಲ. ಡಿಪ್ರೆಷನ್ ಏನೋ ಒಂದು 2 ಎಲ್ಲ ಕೊಡ್ಬಿಟ್ಟೆ ಮಧ್ಯಾಹ್ನ ಗ್ಯಾಂಗ್ ಜೊತೆ. ಸೈಕಾಲಜಿಸ್ಟ್ ಬೇಕಾ ನಿಮಗೆ? ಮಮ್ಮಿ ಫೋಟೋ ನಿಂಗೊಂದು 4 ಫೋಟೋ ಹಿಡಿಬೇಕು ಅನ್ಸಿದ್. ಬಾಮ್ಮ ಬಾ, ಗ್ಯಾಪರ್ ಫೋಟೋ ಇಡ್ಸೋಣ. ಬಾ 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 ಬಾ. ಎಲ್ಲಿ ಬೇಕು ನಿಂಗೆ ಫೋಟೋ? ಇವಳಿಲ್ಲ ಅವಳ ಮಮ್ಮಿ, ಎಲ್ಲಿ ಬೇಕು ಫೋಟೋ ನಿಂಗೆ? ಕಾಮೆಂಟ್ಸ್ ಅನ್ಸಿಲ್ಲ ಚಿಕ್ಕ ಹುಡುಗಿರ ನೀನು? ಸಂಜೆ ಪ್ಲೀಸ್ ಅಮ್ಮ ಕೂತ್ಕೊಂಡು ಫೋಟೋ ಶೂಟ್ಗೆ ಬಂದಾಗ ಸ್ವಲ್ಪ ವೈಬ್ ಚೇಂಜ್ ಆಗ್ಬಿಡುತ್ತೆ ಇವಳ್ದು. ಮಾ ನಿಂಗೆ ಯಾವ ಥರ ಫೋಟೋ ಬೇಕು ಹೇಳಮ್ಮ, ಹಿಡ್ಕೊಡ್ತೀನಿ. ಯಾವ ಥರ ಫೋಟೋ ಬೇಕಾದ್ರೆ ಹಿಡ್ಕೊಡ್ತೀನಮ್ಮ ನಿಂಗೆ. ಮಾತ್ರ ಏನಿದೆ ತೇಜನ ಯಾರಾದ್ರೂ ಕಮಿಟ್ ಆಗ್ಬೇಕಂತ ಇದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಸಂಜೆ. ಯಾಕಂದ್ರೆ ತೇಜನ ಒಂದು ಗೋಲಿ ಮ್ಯಾನ್ ತರ ಮಾಡ್ತಾ ಇದೀನಿ, ಸೊ ನಿಮ್ಗೆ ತುಂಬಾ ಇಷ್ಟ ಆಗ್ತದೆ. ಓಹೋ ಅಮ್ಮ ಹಂಗೆ ಗೈಸ್ ನಮ್ಮ ಅಣ್ಣ ಎಕ್ಸ್ಪೆಕ್ಟ್ ಮಾಡಿದ ಗೈಸ್ ನಮ್ಮ ಅಣ್ಣ ಎಕ್ಸ್ಪೆಕ್ಟೇಷನ್ ಅಲ್ಲಿ ಒಂದು ಫೋಟೋ ಇತ್ತು, ನಮ್ಮ ಅಣ್ಣಗೆ ಹಿಡಿದಿದ್ದು ಒಂದು ಫೋಟೋ ಬಂದ್ಬಿಡ್ತು ಅಂತ ನಮ್ಮ ಅಣ್ಣ ಸ್ವಲ್ಪ ಬೇಜಾರು ಆಗ್ಬಿಟ್ಟು ಆ ಫೋಟೋ ಹೆಂಗಿತ್ತು ಗೊತ್ತಾ? You see something, you order it and you get Meesho products ಇರೋ. ನಿನ್ನ ಫೋಟೋ ಮುಗ್ದಿಲ್ಲ ಅಲ್ಲ? ನೋಡಿ ಹಿಡಿತೀರಾ ಬೇಡವಾ? ಯಾಕೆ ನಮ್ದೆಲ್ಲ ಫೋಟೋ ಇದೆ? ಇಲ್ಲಿವರೆಗೂ ಹೈಯೆಸ್ಟ್ ಫೋಟೋ ಏನಕ್ಕೋ ಸೀನ್ ಹಂಗೆ ಬರ್ತದೆ ಅಲ್ಲಿ. ನೋಡಲ್ಲಿ ಜನ ತುಂಬ್ಕೋತವ್ರ ಆಗಲ್ಲ ಅಲ್ಲಿ. ಏ ಇಲ್ಲ ಸೀನ್ ಆಗಲ್ಲ. ಸೀನ್ ಏ ಬೇಡ ಬಿಡು ಸೀನ. ಇಲ್ಲ ಬಾರೋ ಮ್ಯಾಟ್ರ್ ಮುನಿ ನಿಂಗೆ ಒಳ್ಳೆ ಪಿಕ್ ಗಾಯ್ಸ್ ಸಂಜೆ ಫುಲ್ ಟೈರ್ಡ್ ಗಾಯ್ಸ್. ಪಾಪ ಯಾವ್ದೋ ದೊಡ್ಡ ಬಟ್ಟೆ ಹಾಕೊಂಡು ಬಂದ್ಬಿಟ್ಟು ಕಷ್ಟ ಆಗ್ಬಿಡೈತಪ್ಪ ಮದುವೆಗೆ ಬರೋಕ್ಕೆ. ಡನ್ ಗಾಯ್ಸ್, ಐ ಗೆಸ್
ಇವಾಗ ಸಂಜಿನ ಗಾಡಿ ತಗೊಂಡೋದೇ ಒಂದು ಟಾಸ್ಕ್. ಆ್ಯಂಡ್ ಗೈಸ್ ಮದುವೆ ಎಲ್ಲಿ ಮದುವೆ ಇಸ್ ಡನ್. ಸೊ ಇವಾಗ ಹೊರಟಿದ್ದೀವಿ. ಹಾಂ ಸರಿ, ರಿಸೆಪ್ಷನ್ ಇಸ್ ಡನ್. ಸಂಜೆ ಪೀಸನ್ನು ಗೈಸ್ ನನಗಂತೂ ನಾನು ಡಿಪ್ರೆಷನಲ್ಲಿ ಇದ್ದೀನಿ ಅಂದ್ರು ಮದುವೆ ಬಟ್ಟೆ ಎಲ್ಲ ಹಾಕ್ಸಿ ಮದುವೆ ಕರ್ಕೊಂಬರ್ತಾರೆ ಜನಗಳು. ಎಷ್ಟು ಬರ್ಗೆಟ್ಬಿಟ್ಟವ್ರು ಗೈಸ್. ಏನು ಹೇಳ್ತಾ ಇದೆಯಾ? ನಂಗೆ ಹೇಳ್ತಾ ಇದ್ದೀನಿ, ಐ ಆಮ್ ಇನ್ ಡಿಪ್ರೆಷನ್ ಗೈಸ್. ಏನಕ್ಕೆ? ಬಿಡಮ್ಮ 3 ದಿನಕ್ಕೆ ಹೋಗ್ತಾರೆ. ಸಂಜೆ ಸ್ಲೆಪ್ಟು, ಕಾರಲ್ಲಿ ಔಟು. ಇವಾಗ ಸ್ಕೂಟಿ ತಗೊಂಡು ನಾವು ಹೋಗ್ಬೇಕು. ಗೈಸ್ ಸೀನ್ ಏನು ಅಂದರೆ, ನಾನು ಬೇಗ ಬಂದೆ, ಗಾಡಿ ತಗೊಂಡು ಬಂದೆ. ನಮ್ಮ ಅಣ್ಣ ಅವರೆಲ್ಲ ಕಾರಲ್ಲಿ ಬರ್ತಾಯಿದ್ರು. ಯಾವುದೋ ಒಂದು ಗ್ಯಾಂಗ್ ಸ್ಕೂಟಿಲಿ ಇಬ್ಬರು. ನಾನು ಹೋಗ್ತಾ ಇರ್ಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡಿದ್ರು. ನಾನು ಯಾವಾಗ ಗಾಡಿ ಪಾಸ್ ಆಯಿತು ಅವ್ನು ನನ್ನೇ ಫಾಲೋ ಮಾಡ್ಕೊಂಡು ಬರ್ತಾರೆ. ಆಯಿತು. ಆಮೇಲೆ ಯಾರೋ ಒಬ್ಬರು ನಮ್ಮ ದೇವರು ಯಾರೋ ಒಬ್ಬರು ಕಂಡಿಡಿದ್ರು. ಆಯ್ ಬ್ರೋ ಅಂದರೆ ಆಗ ಹಂಗಿದ್ದವ್ರು ಹಂಗೆ ಪುಸ್ತಕಂತ ಸ್ಪೀಡ್ ಮಾಡ್ಕೊಂಡು ಹೋದ್ರು. ಅವ್ರ ಮುಖ ನೋಡ್ತೀನಿ ಮಾಸ್ಕ್ ಹಾಕೊಂಬಿಟ್ಟಿದ್ರು. ಏನೋ ಸ್ವಲ್ಪ ಡಿಫೆಕ್ಟಿವ್ ಅನ್ಸ್ತಪ್ಪ ಆ ಸೀನ್ ನನಗೆ. ಅದಕ್ಕೆ ರೋಡ್ಗಳು ಸರಿ ಇಲ್ಲ, ಬೇಗ ಮನೆಗೆ ಬಾ ಅಂತ ಅದಕ್ಕೆ ಅಪ್ಪ ಹೇಳೋದು ಒಂದೇ. ಮಮ್ಮಿ ಮ್ಯಾಟ್ರ್ ಹೇಳಿದ್ದಕ್ಕೆ ಹಿಂಗೆ ಹೇಳ್ತಾ ಇದ್ದೆ. ಏನೋ ನಡೀತಾ ಇದೆ ಮಮ್ಮಿ. ಅಯ್ಯೋ ಚೆನ್ನಾಗಿ ವೆಬ್ಬು ಮಿಸ್ ಆಗಿದ್ರೆ ಕಟ್ಬಿಡ್ತಾ ಇರ್ತೇನೆ. ಅಷ್ಟು ತೆಗಿಬೇಕಪ್ಪ ಜೀವನದ ಆಧಾರ ಏನೋ ಆಗ್ತೈತೆ. ನೋಡಿ ಗೈಸ್, ಜಾಡೆಲ್ಲ ತುಂಬ್ಕೊಂಬಿಟ್ಟೈತೆ ತಲೆ ಮೇಲೆ ಹಂಗೆ. ಜಸ್ಟ್ ಮಿಸ್ ಸ್ಪ್ರೆಡರ್ ಬೈಟ್. ಕೂಲ್ ಡೌನ್ ಗೈಸ್. ಒಳಗಡೆ ಸಂಜೆ ಇನ್ನೂ ಮಲಿಕೊಂಡೇ ಇದ್ದಾಳೆ. ಅವಳಿಗಿನ್ನೂ ಪಾಪ ಐಡಿಯಾ ಇಲ್ಲ ನಾವು ಮನೆಗೆ ಬಂದಿದ್ದೀವಿ ಅಂತ. ಆನ್ ಮಾಡಿಸಿನ ಇದು ಕೀಕಿ ನೋಡಿ. ಇವಾಗ ಎದುರಿಸಿದ್ರೆ ಹೆಂಗಾಡ್ತಾಳೆ ಗೊತ್ತಾವಲ್ಲ. ಹಲೋ ಮೇಡಮ್, ಹಲೋ ಮೇಡಮ್, ಹಲೋ. ನೋ ರೆಸ್ಪಾನ್ಸ್. ನೀವಿರೋದಕ್ಕೆ ನಾನು ಸೇಫು ಗೈಸ್. ಅಕಸ್ಮಾತ್ ವೀಡಿಯೋ ಇಲ್ಲ ಅಂದ್ಬಿಟ್ಟಿದ್ರೆ ಎಷ್ಟೊತ್ತಾಗಲೇ ಕಿರ್ಚಾಗ್ಬಿಟ್ಟಿರೋದು. ನೀವು ಬೇಕಾದ್ರೆ ಸುದೀಪ್ ಅವ್ರನ್ನ, ನಿತ್ಯ ಅವ್ರನ್ನ ಕೇಳಿ ಗೊತ್ತಾಯ್ತದೆ. ಗೋಲ್ಡ್ಗೇನು ವ್ಯಾಲ್ಯೂ ಇಲ್ಲ ಅಂತ ಅಂದ್ಕೊಂಡಿದ್ದೆ ಗೈಸ್. ಆದರೆ ಈ ಮದುವೆಗೆ ಹೋದ ಮೇಲೆ ಅನಿಸ್ತು ಕತ್ತಲ್ಲಿ ಗೋಲ್ಡು ಇಲ್ಲ ಬಾಡಿಲಿ ಗೋಲ್ಡ್. ಒಂದು ಅಡ್ವೈಸ್ ಕೊಡೋಕೆ ಬಂದ ಹಿಂಗೆ ಆಗುತ್ತೆ. ಈ ಮದುವೆಗೆ ಹೋದಾಗ ಅನಿಸ್ತು ಮೈ ಮೇಲೆ ಒಂದು ಸ್ವಲ್ಪ ಆದರೂ ಆಭರಣ ಇದ್ದರೆ ಅದು ಲುಕ್ಕು ಸ್ವಲ್ಪ ಚೇಂಜ್ ಕೊಡುತ್ತೆ, ಡಿಫ್ರೆಂಟಾಗಿ ಕೊಡುತ್ತೆ ಅಂತ. ಇಟ್ಸ್ ಇಂಪಾರ್ಟೆಂಟ್. ಇಟ್ಸ್ ರಿಕ್ವೈರ್ಡ್ ಗೈಸ್. ಗೋಲ್ಡ್ ಈಸ್ ರಿಕ್ವೈರ್ಡ್, ಜ್ಯುವೆಲ್ರಿ ಈಸ್ ರಿಕ್ವೈರ್ಡ್. ಗೈಸ್ ನೋಡಿ ಗೈಸ್, ನಮ್ಮಮ್ಮನ ಸ್ವಾರ್ಜಿತ ಆಸ್ತಿಯಲ್ಲಿ ನನ್ನ ಪಾಲಿದು ಅಲ್ಲ ಮಮ್ಮಿ? ಯಾವುದು ಎಲ್ಲ ಪಾಲು? ನನ್ನ ಕೈಯಲ್ಲಿ ಹಾಕೊಂಡಿರೋದು, ಕತ್ಕೊಂಡಿರೋದು ನನ್ನ ಪಾಲೆ ಅಲ್ಲ. ಏನು ಪಾಲೆ ಕೊಡು. ಹಂಗಾರೆ ನಾನು ಹಾಕೊಂಡು ಬರ್ತೀನಿ. ನಿಜ ಹೇಳು, ಯಾರೋ ಅಡ್ಡ ಹಾಕೊಂಡಿದ್ಯಾ ನಿನ್ನ? ಅಡ್ಡ ಹಾಕೊಂಡಿಲ್ಲಪ್ಪ. ಸ್ಕೂಟಿಲಿ ಹೋಗ್ತಾ ಇದ್ರಾ, ಯಾರೋ ಫಾಲೋವರ್ ಕೂಗಿದ್ದಕ್ಕೆ ಅವ್ರು ಹಿಂಗೆ ಬಂದು ಸ್ಲೋ ಆಗಿದ್ದವರು ಸ್ಪೀಡಾಗಿ ಪಾಸ್ ಆಗೋದ್ರು. ಸ್ಲೋವಾಗಿ ಕಟ್ಕೊಂಡು ಬರ್ತಾಯಿದ್ರು. ಅವ್ರು ನಾನು ಯಾವಾಗ ಮಾತಾಡ್ಸಿದ್ರು ಅವ್ರು ಸ್ಪೀಡಾಗಿ ಮುಂದಕ್ಕೆ ಪಾಸ್ ಆಗ್ಬಿಟ್ರು. ನೋಡಿದ್ರೆ ಮೂತಿಗೆ ವೈಟ್ ಕಲರ್ ಕರ್ಚೀಫು, ಮಾಸ್ಕ್ ಅಲ್ಲ ಕಟ್ಕೊಂಡಿದ್ದು. ಹುಷಾರು ತೇಜ. ಅದಕ್ಕೆ ಹೇಳೋದು ಬೇಗ ಮನೆಗೆ ಬರೋ ಅಂತ. ನಿನ್ಗೆ ಹೇಳಿದ ಮಾತೇ ಅರ್ಥ ಆಗಲ್ಲ. ಬಿಚ್ಚೋ ಇರಲಿ ಬಿಡಮ್ಮ, ಅದೊಂದಿರಲಿ. ಆಡಪ್ಪ, ನಿನ್ನ ಮನೆಗೆ ಹೊತ್ತಲ್ಲಿ ಮನೆಗೆ ಬರ್ತೀಯ. ಸೊ ಇವಾಗ ನೀನು ನಿಜ ಹೇಳಿದ ತಪ್ಪಾಗೈತಾ? ನಿಜ ಹೇಳಿದ ತಪ್ಪಲ್ಲ. ನಾಳೆ ಏನೋ ಹೆಚ್ಚು ಕಮ್ಮಿ ನಿನಗೋಸ್ಕರ ಮಾಡಿಲ್ಲ ಅಂದ್ರೆ ಇಂಥವಕ್ಕೋಸ್ಕರ ಮಾಡ್ತವೆ. ನೀನು ಬರೋದೇ 12 ಗಂಟೆ 1 ಗಂಟೆಗೆ ಆ ಮೊಬೈಲ್ ಹಿಂಗೆ ಇಟ್ಕೊಂಡ್ ಬರ್ತಿರ್ತೀಯ ರಾತ್ರಿ ಹೊತ್ತು. ಯಾಕೆ ಬೇಕು ಸ್ವಾಮಿ? ತುಂಬ ವರ್ಷ ಆದ್ಮೇಲೆ ಬಂದಿದ್ದು ಕೈಗೆ ಹೋಯ್ತು. ಒಂದು ಸ್ವಲ್ಪ ಹೊತ್ತಿತ್ತು. ಇದೇ ಗತಿ. ಕೆಲಸ ಕಾರ್ಯ ಕೊಡ್ತೀನಿ, ಹಾಕು. ಸೊ ಇಷ್ಟ ಗೈಸ್ ಇವತ್ತಿನ ವಿಡಿಯೋ. ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಕಮೆಂಟು, ಶೇರ್, ಕೊನೆಗೆ ಸಬ್ಸ್ಕ್ರೈಬ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನಷ್ಟು ಕಂಟೆಂಟ್ಗಳನ್ನ ಕೊಟ್ಟು ನಿಮ್ಗೆ ಎಂಟರ್ಟೈನ್ ಮಾಡು, ಇಲ್ಲ ನಿಮ್ಮ ಟೈಮ್ನ ಕಾಲನ್ನ ಪಾಸ್ ಮಾಡೋಕೆ ಒಂದು ಒಳ್ಳೆ ರೀಸನ್ ಕೊಡೋ ಒಂದು ವಿಡಿಯೋಸ್ ಮಾಡ್ತಾ ಇರ್ತೀವಿ. ಎಲ್ರಿಗೂ ಒಳ್ಳೇದಾಗಲಿ. ಎಲ್ರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ನಿಮ್ಗೆಲ್ಲ ಒಳ್ಳೇದಾದ್ರೆ ನಮ್ಗೆ ಒಳ್ಳೇದಾದ. ಹಾಂ. ಸೊ ಅಷ್ಟೇ ಗೈಸ್. ಚೆನ್ನಾಗಿದ್ರೆ ತಾನೆ ಅವ್ರು ಚೆನ್ನಾಗಿದ್ರೆ ತಾನೆ ನಿನ್ನ ವಿಡಿಯೋ ನೋಡೋದು, ಲೈಕ್ ಮಾಡೋದು. ಅದಕ್ಕೆ ಅವರೆಲ್ಲ ಚೆನ್ನಾಗಿರ್ಲಿ ಅಂತ ಕೇಳ್ಕೊ. ನೀವು ಚೆನ್ನಾಗಿರ್ಬೇಕು, ನೀವೇ ನನಗೆ ಚೆನ್ನಾಗಿರ್ಬೇಕು. ಅಷ್ಟೇ ಗೈಸ್. ಲವ್ ಯು. ಸಿಗೋಣ.